ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ಆಗಿರೋಂಥ ಹಾಗೆ ತುಂಬ ರುಚಿಯಾಗಿರೋಂಥ ಹಳ್ಳಿ ಶೈಲಿಯಲ್ಲಿ ಮಾವಿನಕಾಯಿ ಚಟ್ನಿಯನ್ನು ಮಾಡೋಣ. ಬಿಸಿ ಅನ್ನಕ್ಕೆ, ಬಿಸಿ ದೋಸೆಗೆ, ಬಿಸಿ ಬಿಸಿ ಚಪಾತಿಗೆ, ಹಾಗೆ ಇನ್ನೊಂದಕ್ಕೆ ಒಳ್ಳೆ ಕಾಂಬಿನೇಷನ್ ಯಾವುದಕ್ಕೆ ಗೊತ್ತಾ? ಮೊಸರನ್ನಕ್ಕೆ ರೀ. ಒಳ್ಳೆ ಕಾಂಬಿನೇಷನು, ಸೂಪರ್ ಟೇಸ್ಟು. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಮೊದಲಿಗೆ 2 ಹುಳಿ ಮಾವಿನಕಾಯನ್ನು ಚೆನ್ನಾಗಿ ತೊಗೊಳ್ತಾ ಇದ್ದೀನಿ. ನಂತರ 2 ಮಾವಿನಕಾಯಿ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಸಿಪ್ಪೆಯನ್ನು ತೆಗೆದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಈ ಸೈಜ್ನಲ್ಲಿ. ಇಲ್ಲ ಅಂದರೆ ನಾವು ಕೊಬ್ಬರಿ ತುರಿತೀವಲ್ಲ, ಅದರಲ್ಲಾದರೂ ತುರ್ಕೊಂಡು ಇಟ್ಕೊಳ್ಬೋದು ನೋಡಿ. ಈ ಥರ ಹೆಚ್ಚಿಟ್ಕೊಂಡಂಥ ಮಾವಿನಕಾಯನ್ನು ಸೈಡ್ನಲ್ಲಿ ಇಟ್ಕೊಂಡು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಚಟ್ನಿಗಾಗಿ. ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ತವ ಇಟ್ಕೊಳ್ಳೋಣ. ತವ ಬಿಸಿಯಾದ ನಂತರ 1 ಚಮಚದಷ್ಟು ನಾನಿಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ಮೆಂತ್ಯ ಬಿಸಿಯಾದ ನಂತರ 6ರಿಂದ 7 ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ, ಒಣಮೆಣಸಿನ್ಕಾಯನ್ನು. ಇದನ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಮಾಡಿಕೊಂಡ್ರೆ ಘಾಟ್ ಆಗುತ್ತೆ. ನಂತರ 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಣ್ಣಕ್ಕೆ, ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ. 2 ಒಣಮೆಣಸಿನ್ಕಾಯಿಗಳು ಬೆಚ್ಚಗೆ ಆದ ನಂತರ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಒಣಮೆಣಸಿನ್ಕಾಯಿ, ಸಾಸಿವೆ ಹಾಗೆ ಮೆಂತ್ಯ ಎಲ್ಲ ತಣ್ಣಗಾಗಿದೆ. ಈಗ ಜಾರಿಗೆ ಹಾಕ್ಕೊಳ್ಳೋಣ. ಜಾರಿಗೆ ಹಾಕೊಂಡ ನಂತರ ಪುಡಿ ಮಾಡ್ಕೊಂಡು ಬರೋಣ. ನೈಸಾಗಿ ಪುಡಿ ಆಗಬೇಕು. ನಿಮಗೆ ಖಾರ ಹೆಚ್ಚು ಬೇಕಾದರೆ ಹೆಚ್ಚು ಮಾಡ್ಕೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ ಮಾಡ್ಕೊಳ್ಳಿ. ಹೆಚ್ಚಿಟ್ಕೊಂಡಂಥ ಮಾವಿನಕಾಯಿನ ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಜಾರಿಗೆ ಹಾಕ್ಕೊಳ್ಳೋಣ. ಹಾಗೆ 1/4 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಳ್ಳೋಣ. 4ರಿಂದ 5 ಎಳಸು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿರೋಣ. ಇದಕ್ಕೆ ಒಂದು ಇಂಗ್ರೀಡಿಯೆಂಟನ್ನು ಹಾಕೋದನ್ನು ಮರ್ತಿದ್ದೀನಿ. ಅದೇನೆಂದರೆ ಜೀರಿಗೆ. 1/2 ಚಮಚದಷ್ಟು ಜೀರಿಗೆಯನ್ನು ಬಿಸಿ ಮಾಡಿಬಿಟ್ಟು ಇದೇ ಜಾರಿಗೆ ಹಾಕ್ಕೊಳ್ಬೇಕು. ಘಮ ಅಂತ ಪರಿಮಳ ಬರುತ್ತೆ ಚಟ್ನಿ. ಜೀರಿಗೆಯನ್ನು ಬಿಸಿ ಮಾಡಿಕೊಂಡ ನಂತರ ಅದೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಾವಿನಕಾಯಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯೆಯನ್ನು ಹಾಕ್ಕೊಂಡಿದ್ನಲ್ಲ, ಅದೇ ಜಾರಿಗೆ ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಚಟ್ನಿಗೆಲ್ಲ ರೆಡಿಯಾಗಿದೆ, ರುಬ್ಕೊಂಡು ಬರೋಣ. ನೋಡಿ, ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನೀರು ಬೇಕಾದರೆ ಉಪಯೋಗಿಸ್ಕೊಳ್ಳಿ, ಗಟ್ಟಿಯಾಗಿ ರುಬ್ಕೊಳ್ಬೇಕು ಚಟ್ನಿನ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ದಿನ ಇರಲ್ಲ. ಕೊತ್ತಂಬರಿ ಸೊಪ್ಪು ಹಾಕದಲ್ಲೇ ನೀವು ರುಬ್ಬಿಟ್ಕೊಂಡ್ರೆ ಒಂದು 15-20 ದಿನ ಮಾವಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಚಟ್ನಿಗೆ ಒಂದು ಒಗ್ಗರಣೆ ಹಾಕಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಬಿಸಿಯಾದ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ನಾವು ಮಾವಿನಕಾಯಿ ಚಟ್ನಿಗೆ ಈ ಒಗ್ಗರಣೆ ಹಾಕಿದ್ರೆ ರುಚಿ ಅದ್ಭುತವಾಗಿರುತ್ತೆ ಕಣ್ರಿ. ಇದಕ್ಕೆ ಹಿಂಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಹಾಕ್ಕೊಂಡಿದ್ದೀವಿ. ಎರಡು ಹಾಕಿದ್ದಾಗ ಹಿಂಗನ್ನು ಹಾಕ್ಕೊಂಡ್ರೆ ಹಿಂಗಿನ ಪರಿಮಳ ನಮಗೆ ಗೊತ್ತಾಗಲ್ಲ.
ನೋಡಿ, ರುಬ್ಬಿಟ್ಕೊಂಡಂಥ ಚಟ್ನಿಗೆ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಖುಷಿಯಾಗತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾವಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ಬೋದು ಅಂತ. ಈ ಮಾವಿನಕಾಯಿ ಸೀಸನಲ್ಲಿ ಮಿಸ್ ಮಾಡ್ಕೊಳ್ದೆ ಈ ಚಟ್ನಿಯನ್ನು ನೀವು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.